BA 4ನೇ ಸೆಮಿಸ್ಟರ್ನ ಇತಿಹಾಸದ OEC ಪತ್ರಿಕೆಯಾದಂಥ ಭಾರತದಲ್ಲಿ ಸ್ವಾತಂತ್ರ್ಯ ಚಳುವಳಿ ಈ ಒಂದು ವಿಷಯದ 2023ರ ಪ್ರಶ್ನೆ ಪತ್ರಿಕೆಯನ್ನು 2 ಅಂಕದ ಪ್ರಶ್ನೋತ್ತರಗಳೊಂದಿಗೆ 5 ಮತ್ತು 10 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಮೊದಲಿಗೆ ವಿಭಾಗ ಅ ಬೇಕಾದ 5 ಪ್ರಶ್ನೆಗಳಿಗೆ 4-5 ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಇದೆ. ಇಲ್ಲಿ 6 ಪ್ರಶ್ನೆಗಳನ್ನು ಕೊಡಲಾಗಿರುತ್ತದೆ. ಅವುಗಳಲ್ಲಿ ಬೇಕಾದ 5 ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಬೇಕು. ಪ್ರತಿಯೊಂದು ಪ್ರಶ್ನೆಗೆ 2 ಅಂಕಗಳಂತೆ 5 ಪ್ರಶ್ನೆಗಳಿಗೆ 10 ಅಂಕಗಳು ಆಗಿವೆ. ಮೊದಲ ಪ್ರಶ್ನೆ 1. MG ರಾನಡೆ. ರಾವ್ ಬಹದ್ದೂರ್ ಮಹಾದೇವ್ ಗೋವಿಂದ್ ರಾನಡೆ ಇವರನ್ನು ಜನಪ್ರಿಯವಾಗಿ ನ್ಯಾಯಮೂರ್ತಿ ರಾನಡೆ ಎಂದು ಕರೆಯುತ್ತಾರೆ. ಇವರು ಒಬ್ಬ ಭಾರತೀಯ ವಿದ್ವಾಂಸ, ಸಮಾಜ ಸುಧಾರಕ, ನ್ಯಾಯಾಧೀಶ ಮತ್ತು ಲೇಖಕ ಆಗಿದ್ದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಸ್ಥಾಪಕ ಸದಸ್ಯರಲ್ಲಿ ಇವರು ಸಹ ಒಬ್ಬರಾಗಿದ್ದಾರೆ. ಅಲ್ಲದೆ ಬಾಂಬೆ ಲೆಜಿಸ್ಲೇಟಿವ್ ಕೌನ್ಸಿಲ್ನ ಸದಸ್ಯರಾಗಿ ಮತ್ತು ಕೇಂದ್ರದಲ್ಲಿ ಹಣಕಾಸು ಸಮಿತಿಯ ಸದಸ್ಯರಾಗಿ ಹಲವಾರು ಪದನಾಮಗಳನ್ನು ಹೊಂದಿದ್ದರು. ಅವರು ಮಹಾರಾಷ್ಟ್ರದ ಬಾಂಬೆ ಹೈಕೋರ್ಟಿನ ನ್ಯಾಯಾಧೀಶರು ಸಹ ಆಗಿದ್ದರು. ರಾವ್ ಬಹದ್ದೂರ್ ಎಂಬ ಬಿರುದನ್ನು ನೀಡಲಾಗಿತ್ತು. ಪ್ರಶ್ನೆ 2. ಬಿಪಿನ್ ಚಂದ್ರ ಪಾಲ್ ಅಂತ ಇದೆ. ಬಂಗಾಳದ ರಾಷ್ಟ್ರೀಯತೆಯ ಪ್ರವಾದಿ ಎಂದೇ ಹೆಸರಾದಂಥ ಬಿಪಿನ್ ಚಂದ್ರ ಪಾಲರು ತೀವ್ರಗಾಮಿ ನಾಯಕರಲ್ಲಿ ಅಗ್ರಗಣ್ಯರಾಗಿದ್ದಾರೆ. ಈ ಒಂದು ಬಿಪಿನ್ ಚಂದ್ರ ಪಾಲ್ ಅವರು ಉತ್ತಮ ವಾಗ್ಮಿ, ದೇಶಭಕ್ತರು, ಪ್ರಸಿದ್ಧ ಪತ್ರಕರ್ತರು ಸಹ ಆಗಿದ್ದು ಬರವಣಿಗೆಯ ಮೂಲಕ ಸಾರ್ವಜನಿಕ ಜೀವನವನ್ನು ಪ್ರಾರಂಭಿಸಿದರು. ಮುಂದೆ ಬ್ರಹ್ಮ ಸಮಾಜ ಸೇರುವ ಮೂಲಕ ಈ ಒಂದು ರಾಜಕೀಯವನ್ನು ಪ್ರವೇಶಿಸಿದರು. ಆಗ ಲಾಲ್ ಮತ್ತು ಬಾಲ್ರೊಡನೆ ಸೇರಿ, ಅಂದರೆ ಲಾಲಾ ಲಜಪತ್ ರಾಯ್ ಮತ್ತು ಬಾಲಗಂಗಾಧರ್ ತಿಲಕ್ ಇವರೊಡನೆ ಸೇರಿ ಈ ಒಂದು ಭಾರತೀಯ ರಾಷ್ಟ್ರೀಯ ಚಳುವಳಿಗೆ ಸ್ಫೂರ್ತಿ ಮತ್ತು ಚೈತನ್ಯವನ್ನು ತುಂಬಿದವರು ಬಿಪಿನ್ ಚಂದ್ರ ಪಾಲ್ ಅವರು ಆಗಿದ್ದಾರೆ. ಪ್ರಶ್ನೆ 3. ರೌಲತ್ ಆ್ಯಕ್ಟ್. 1919ರಲ್ಲಿ ಹೊರಡಿಸಲಾದಂಥ ಮಾಂಟೆಗೋ ಚೆಲ್ಮ್ಸ್ಫರ್ಡ್ ಸುಧಾರಣೆಗಳು ಈ ಒಂದು ಭಾರತೀಯರಿಗೆ ತೀವ್ರ ನಿರಾಶೆ ಮೂಡಿಸಿದವು. ಇದರಿಂದಾಗಿ ಭಾರತದಾದ್ಯಂತ ಚಳುವಳಿ ತೀವ್ರ ಸ್ವರೂಪವನ್ನು ಪಡೆಯಿತು. ಆಗ ಪ್ರಥಮ ಮಹಾಯುದ್ಧ ಕಾಲದಲ್ಲಿ ಜಾರಿಯಲ್ಲಿ ಇದ್ದಂಥ ಭಾರತದ ಭದ್ರತಾ ಕಾಯ್ದೆಯ ಅವಧಿ ಮುಗಿಯುತ್ತಾ ಬಂದಿತ್ತು. ಆದ್ದರಿಂದ ಬಂಗಾಳದಲ್ಲಿನ ಕ್ರಾಂತಿಕಾರಿಯ ಚಟುವಟಿಕೆಗಳನ್ನು ದಮನ ಮಾಡಲು ಈ ಒಂದು ರೌಲತ್ ಕಾಯ್ದೆಯನ್ನು 1919ರ ಫೆಬ್ರವರಿ 6ರಂದು ಜಾರಿಗೆ ತರಲಾಯಿತು. ಬ್ರಿಟಿಷ್ ನ್ಯಾಯಾಧೀಶ ರೌಲತ್ತನ ಅಧ್ಯಕ್ಷತೆಯಲ್ಲಿ ರಚಿಸಲಾದಂಥ ಈ ಒಂದು ಸಮಿತಿಯ ವರದಿಯನ್ನಾಧರಿಸಿ ಈ ಒಂದು ರೌಲತ್ ಆ್ಯಕ್ಟ್ ಕಾಯ್ದೆಯನ್ನು ರಚಿಸಲಾಗಿತ್ತು. ಪ್ರಶ್ನೆ 4. ಸೈಮನ್ ಕಮಿಷನ್. 1927 ನವೆಂಬರ್ 27ರಂದು ಬ್ರಿಟನ್ ಸರ್ಕಾರ ಸರ್ ಜಾನ್ ಸೈಮನ್ನನ ಅಧ್ಯಕ್ಷತೆಯಲ್ಲಿ 7 ಜನ ಸದಸ್ಯರ ಕಮಿಷನ್ ರಚಿಸಿತು. ಅದೇ ಸೈಮನ್ ಕಮಿಷನ್ ಎಂದು ಹೆಸರಾಯಿತು. ಈ ಒಂದು ಸಮಿತಿಯಲ್ಲಿನ 7 ಜನ ಸದಸ್ಯರು ಆಂಗ್ಲರೇ ಆಗಿದ್ದು ಒಬ್ಬ ಭಾರತೀಯನೂ ಸಹ ಅದರಲ್ಲಿ ಇರಲಿಲ್ಲ. ಆದ್ದರಿಂದ ಭಾರತದ ರಾಜಕೀಯ ಭವಿಷ್ಯವನ್ನು ನಿರ್ಧರಿಸುವಂಥ ಸಮಿತಿಯಲ್ಲಿ ಭಾರತೀಯರು ಇಲ್ಲದಿರುವುದು ಭಾರತೀಯರಿಗೆ ಮಾಡಿದ ಅವಮಾನವೆಂದು ತಿಳಿದು ಈ ಒಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಈ ಒಂದು ಸೈಮನ್ ಕಮಿಷನನ್ನು ಬಹಿಷ್ಕರಿಸಿತು. ಪ್ರಶ್ನೆ 5. ಪುನಾ ಒಪ್ಪಂದ. 1932ರ ಪುನಾ ಒಪ್ಪಂದವು ಮಹಾತ್ಮ ಗಾಂಧಿ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ನಡುವಿನ ಸಂಧಾನದ ಒಂದು ಒಪ್ಪಂದವಾಗಿದ್ದು, ಪುನಾ ಒಪ್ಪಂದವು ಹಿಂದೂಗಳು ಮತ್ತು ಖಿನ್ನತೆಗೆ ಒಳಗಾದ ವರ್ಗಗಳ ನಡುವಿನ ಒಪ್ಪಂದವಾಗಿದ್ದು MK ಗಾಂಧಿ ಮತ್ತು BR ಅಂಬೇಡ್ಕರ್ ನಡುವೆ ಸೆಪ್ಟೆಂಬರ್ 24, 1932ರಂದು ಪುನಾದ
ಯರವಾಡ್ ಸೆಂಟ್ರಲ್ ಜೈಲಿನಲ್ಲಿ ಬ್ರಿಟಿಷ್ ಸರ್ಕಾರದ ಶಾಸಕಾಂಗದ ಚುನಾವಣಾ ಸ್ಥಾನಗಳ ಮೀಸಲಾತಿಗಾಗಿ ಖಿನ್ನತೆಗೆ ಒಳಗಾದಂಥ ವರ್ಗದ ಪರವಾಗಿ ಈ ಒಂದು ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಇದರಲ್ಲಿ ಹಿಂದೂಗಳ ಪರವಾಗಿ ಮದನ್ ಮೋಹನ್ ಮಾಳವೀಯ ಇದ್ದರೆ, ಖಿನ್ನತೆಗೆ ಒಳಗಾದಂಥ ವರ್ಗಗಳ ಪರವಾಗಿ ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಸೇರಿದಂತೆ 23 ಜನರು ಸಹಿ ಹಾಕಿದರು. ಈ ಒಂದು ಪುನಾ ಒಪ್ಪಂದವು ಒಂದು ವಿಶಿಷ್ಟವಾದ 2 ಹಂತದ ಚುನಾವಣಾ ವ್ಯವಸ್ಥೆಯನ್ನು ಪರಿಚಯಿಸಿತು. ಅಲ್ಲದೆ ಪ್ರಾಂತೀಯ ಮತ್ತು ಕೇಂದ್ರ ಶಾಸಕಾಂಗ ಎರಡರಲ್ಲೂ ಚುನಾವಣೆಗಳ ಡೈನಾಮಿಕ್ಸನ್ನು, ಅಂದರೆ ಆ ಒಂದು ಚುನಾವಣೆಗಳ ಕಾರ್ಯಚಟುವಟಿಕೆಗಳನ್ನು ಬದಲಾಯಿಸಿತು. 2 ಅಂಕದ ಕೊನೆಯ ಪ್ರಶ್ನೆ 6, ಕ್ಯಾಬಿನೆಟ್ ಮಿಷನ್. ಈ ಒಂದು ಭಾರತದಲ್ಲಿನ ರಾಜಕೀಯ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಲು ಬ್ರಿಟಿಷ್ ಮಂತ್ರಿಮಂಡಲ 1946 ಮಾರ್ಚ್ 24ರಂದು 3 ಮಂತ್ರಿಗಳ ನಿಯೋಗ ಅಂದರೆ ಕ್ಯಾಬಿನೆಟ್ ಮಿಷನನ್ನು ಭಾರತಕ್ಕೆ ಕಳುಹಿಸಿತು. ಈ ಒಂದು ನಿಯೋಗದಲ್ಲಿ ಲಾರ್ಡ್ ಪೇಥಿಕ್ ಲಾರೆನ್ಸ್, ಸರ್ ಸ್ಟಾಫರ್ಡ್ ಕ್ರಿಪ್ಸ್ ಮತ್ತು ಎ.ವಿ. ಅಲೆಕ್ಸಾಂಡರ್ ಈ 3 ಇದ್ದರು. ಈ ಒಂದು ನಿಯೋಗವು 7 ವಾರಗಳ ಕಾಲ ಭಾರತದಲ್ಲಿ ಸಂಚರಿಸಿ 472 ರಾಜಕೀಯ ನಾಯಕರನ್ನು ಭೇಟಿ ಮಾಡಿ ಚರ್ಚಿಸಿ 1946 ಮೇ 16ರಂದು ತನ್ನ ಒಂದು ವರದಿಯನ್ನು ಸಲ್ಲಿಸಿತು. ಈ ಒಂದು ವರದಿಯ ಪ್ರಕಾರ, ಅಂದರೆ ಕ್ಯಾಬಿನೆಟ್ ಮಿಷನದ ಪ್ರಕಾರ, ಬ್ರಿಟಿಷ್ ಭಾರತ ಮತ್ತು ದೇಶೀಯ ಸಂಸ್ಥಾನಗಳನ್ನು ಒಳಗೊಂಡಂಥ ಫೆಡರಲ್ ಸರ್ಕಾರ ರಚನೆಯಾಗಬೇಕು, ಸಂವಿಧಾನ ರಚನಾ ಸಮಿತಿಯನ್ನು ರಚಿಸಬೇಕು, ಸಂವಿಧಾನ ರಚನೆಯಾಗುವವರೆಗೂ ಒಂದು ನಡುಗಾಲ ಸರ್ಕಾರವನ್ನು ರಚಿಸಬೇಕು ಎಂದು ವರದಿಯನ್ನು ಸಲ್ಲಿಸಿ, ಆದರೆ ಪಾಕಿಸ್ತಾನದ ಬೇಡಿಕೆಯನ್ನು ಪರಿಶೀಲಿಸಲಾಗುವುದು ಎಂದು ತಿಳಿಸಿತು. ಇದೇ ಕ್ಯಾಬಿನೆಟ್ ಮಿಷನ್ ಆಗಿದೆ. ಈ ತೆರನಾಗಿ 2 ಅಂಕದ ಪ್ರಶ್ನೋತ್ತರಗಳು ಇದ್ದು, ಇಲ್ಲಿ 6 ಪ್ರಶ್ನೆಗಳಿಗೆ ಉತ್ತರಿಸಲಾಗಿದೆ. ನೀವು ಪರೀಕ್ಷೆಯಲ್ಲಿ ಕೇವಲ 5 ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಬೇಕು. ಇನ್ನು ವಿಭಾಗ ಬ, ಈ ಕೆಳಗಿನ ಯಾವುದಾದರೂ 4 ಪ್ರಶ್ನೆಗಳಿಗೆ 20-25 ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಇದೆ. ಇಲ್ಲಿ 5 ಪ್ರಶ್ನೆಗಳನ್ನು ಕೊಡಲಾಗಿರುತ್ತದೆ. ಅವುಗಳಲ್ಲಿ 4 ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಬೇಕು. ಪ್ರತಿಯೊಂದು ಪ್ರಶ್ನೆಗೆ 5 ಅಂಕಗಳಂತೆ 4 ಪ್ರಶ್ನೆಗಳಿಗೆ 20 ಅಂಕಗಳು. ಇದರಲ್ಲಿ ಮೊದಲ ಪ್ರಶ್ನೆ 7 ಬಂಗಾಳ ವಿಭಜನೆ ಅಂತ ಇದ್ದರೆ, ಪ್ರಶ್ನೆ 8 ಭಗತ್ ಸಿಂಗ್, 9 ಜಲಿಯನ್ ವಾಲಾಬಾಗ್ ದುರಂತ ಮತ್ತು ಪ್ರಶ್ನೆ 10 INA ಅಂತ ಇದ್ದು, 5 ಅಂಕದ ಕೊನೆಯ ಪ್ರಶ್ನೆ 11 ಭಾರತ ಬಿಟ್ಟು ತೊಲಗಿ ಆಂದೋಲನ ಅಂತ ಈ ತೆರನಾಗಿ 5 ಅಂಕದ ಪ್ರಶ್ನೆಗಳು ಇದ್ದರೆ, ಇನ್ನು ವಿಭಾಗ ಖ, ಈ ಕೆಳಗಿನ ಯಾವುದಾದರೂ 3 ಪ್ರಶ್ನೆಗಳಿಗೆ 50 ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಇದೆ. ಇಲ್ಲಿ 4 ಪ್ರಶ್ನೆಗಳನ್ನು ಕೊಡಲಾಗಿರುತ್ತದೆ. ಅವುಗಳಲ್ಲಿ ಯಾವುದಾದರೂ 3 ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಪ್ರತಿಯೊಂದು ಪ್ರಶ್ನೆಗೆ 10 ಅಂಕಗಳಂತೆ 3 ಪ್ರಶ್ನೆಗಳಿಗೆ 30 ಅಂಕಗಳು. ಇದರಲ್ಲಿ ಮೊದಲ ಪ್ರಶ್ನೆ 12 ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಉಗಮಕ್ಕೆ ಕಾರಣಗಳನ್ನು ವಿವರಿಸಿ ಅಂತ ಇದ್ದರೆ, ಪ್ರಶ್ನೆ 13 ಭಾರತದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಬಾಲಗಂಗಾಧರ್ ತಿಲಕ್ ಮತ್ತು ಅನಿ ಬೆಸೆಂಟರ ಪಾತ್ರವನ್ನು ವರ್ಣಿಸಿರಿ ಅಂತ ಇದ್ದರೆ, ಪ್ರಶ್ನೆ 14 ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖ ಮಹಿಳಾ ಹೋರಾಟಗಾರ್ತಿಯರ ಪಾತ್ರವನ್ನು ವಿವರಿಸಿ ಅಂತ ಇದ್ದು, 10 ಅಂಕದ ಕೊನೆಯ ಪ್ರಶ್ನೆ 15 ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆದ ಅಸಹಕಾರ ಚಳುವಳಿ ಮತ್ತು ಉಪ್ಪಿನ ಸತ್ಯಾಗ್ರಹ ಕುರಿತು ಬರೆಯಿರಿ ಅಂತ ಈ ತೆರನಾಗಿ 2023ರ ಇತಿಹಾಸ OEC ಪ್ರಶ್ನೆ ಪತ್ರಿಕೆಯಾಗಿದ್ದು, ಮುಂದಿನ ಕ್ಲಾಸಿನೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.